ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಫುಡ್ ಅಡ್ಡಾ. ನಾನು ಮಾಹಿ. ಇವತ್ತು ಮೈಸೂರಲ್ಲಿರೋ ಒರಿಜಿನಲ್ ವಿನಾಯಕ ಮೈಲಾರಿ ಹೋಟೆಲ್ ಸಿನ್ಸ್ 1938 ಮುಂದೆ ಇದೀವಿ. ಬನ್ನಿ, ಅಲ್ಲಿ ಮೈಲಾರಿ ಮಸಾಲೆ ದೋಸೆ ಫೇಮಸ್ ಇದೆ. ಹೇಗಿದೆ ಟೇಸ್ಟ್ ನೋಡೋಣ. ಇವಾಗ ನಮ್ಮ ಮುಂದೆ ಮೈಲಾರಿ ದೋಸೆ ಇದೆ. ದೋಸೆ ಮೇಲೆ ಬಟರ್ ಬೇರೆ ಹಾಕಿದ್ದಾರೆ, ಚಟ್ನಿ ಇದೆ, ವೈಟ್ ಚಟ್ನಿ, ಕಾಯಿ ಮತ್ತೆ ಕಾಯಿ ಹಾಕಿದ್ದಾರೆ. ದೋಸೆ ತುಂಬಾ ಸಾಫ್ಟ್ ಐತೆ. ಒಳಗಡೆ ಪಲ್ಯನೂ ಇದೆ. ಇದು ಬೆಣ್ಣೆ ಹಾಕಿ ನೀಟಾಗಿ ಬೇಯಿಸಿದ್ದಾರೆ. ಇದು 2 ಸೈಡು ಸೆಕೆಂಡ್ ಎರಡನೇ ಸೈಡು ಸ್ವಲ್ಪ ಲೈಟಾಗಿ ಬೇಯಿಸಿದ್ದಾರೆ. ಫಸ್ಟ್ ಸೈಡ್ ನೀಟಾಗಿ ರೋಸ್ಟ್ ಆಗಿದೆ. ಪಲ್ಯ ಇದು ಈರುಳ್ಳಿ ಪಲ್ಯ. ಇದು ವೆರಿ ರೇರ್. ಮೇಲೆ ಬಟರ್ ಕೊಟ್ಟಿದ್ದಾರೆ. ಬಟರು, ಪಲ್ಯ, ಚಟ್ನಿ. ಈ ಥರ ಚಟ್ನಿ ಎಲ್ಲೂ ಬೇರೆ ಕಡೆ ಸಿಗಲ್ಲ. ಬರೀ ಕಾಯಿ ಹಾಕಿ ರುಬ್ಬಿ ಮಾಡ್ತಿದ್ದು ಚೆನ್ನಾಗಿದೆ. ಸಖತ್ತಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ಗುರು. ತಾವು ಇಲ್ಲಿ ಎಷ್ಟು ವರ್ಷದಿಂದ? 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹೌದು. ಇಲ್ಲಿ ಮೈನ್ ಜಾಸ್ತಿ ಮೂವ್ಮೆಂಟ್ ಇರುವಂತದ್ದು ಬೆಣ್ಣೆ ಮಸಾಲೆ ದೋಸೆ. ಹೌದು. ಏನ್ ಸೀಕ್ರೆಟ್? ಇದು ಸೀಕ್ರೆಟ್ ಏನಿಲ್ಲ, ಗ್ಯಾಸ್ ಯೂಸ್ ಮಾಡಲ್ಲ. ಮೇನ್ ಇದು ಈಗಲೂ ಸೌದೆನೆ. 80 ವರ್ಷದಿಂದ ಏನಿತ್ತು ಆಲ್ಟರ್ನೇಟಿವ್ ಏನೂ ಮಾಡಿಲ್ಲ. ಅವತ್ತೇನು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ಇವತ್ತು ಅದನ್ನೇ ಮಾಡಿದ್ದಾರೆ. ಬೇರೆ ಐಟಮ್ ಏನೋ ಅದಕ್ಕೆ ಆ್ಯಡ್ ಮಾಡಿಲ್ಲ. ಓನ್ಲಿ ದೋಸೆ ಇಡ್ಲಿ ಮಾತ್ರ. This is the first time we are coming here, so we are like enjoying this. It's totally different from Delhi food actually. So this is the first time. It's very light for the breakfast is good. Taste is good. Taste is good. We are having it for the first time, but taste is good. ಒಂದರ ಹತ್ರ ಮಾತಾಡೋಣ ಬನ್ನಿ. ಅಮ್ಮನ ನಮಸ್ತೆ. ಅಮ್ಮ ತಮ್ಮ ಹೆಸರು? ಸುಬ್ರಹ್ಮಣಿ. ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅಮ್ಮ? 80 ವರ್ಷ ಆಯ್ತು. ಇಲ್ಲಿ ಏನೇನ್ ಸ್ಪೆಷಲ್? ದೋಸೆ ಇಡ್ಲಿ. ದೋಸೆ ಇಡ್ಲಿ ಮೈಲಾರಿ ಸ್ಪೆಷಲ್. ಅಮ್ಮ, ಅವಾಗ ನೀವು ಸ್ಟಾರ್ಟ್ ಮಾಡಿದಾಗ ಪ್ರೈಸ್ ಏನಿತ್ತು, ಇವಾಗ ಏನಿದೆ? ನಾವು ಸ್ಟಾರ್ಟ್ ಮಾಡಿದಾಗ 1.5 ರೂಪಾಯಿ ಇತ್ತು ಒಂದು ದೋಸೆಗೆ. ಇವಾಗ 40 ರೂಪಾಯಿ. ಬೆಳಗ್ಗೆ ಏನ್ ಟೈಮಿಗೆ ಸ್ಟಾರ್ಟ್ ಮಾಡ್ತೀರಮ್ಮ? ಅಂದ್ರೆ ಹೋಟ್ಲ್ ಓಪನ್ ಎಷ್ಟೊತ್ತಿಗೆ ಆಗುತ್ತೆ? ಓಪನ್ 6:30 1:30 ತನಕ ಇದೆ. ಸಂಜೆ 3 ಗಂಟೆಯಿಂದ 9 ಗಂಟೆ. ರಜಾ ದಿನಗಳಮ್ಮ? ಬುಧವಾರ. ದೋಸೆ ತಿಂದ್ವಿ. ದೋಸೆ ಒಳಗಡೆ ಒಂದು ಡಿಫ್ರೆಂಟ್ ಆಗಿರೋ ಪಲ್ಯ, ಈರುಳ್ಳಿದು, ಮತ್ತೆ ಮೇಲ್ಗಡೆ ಚಟ್ನಿ ಕೊಟ್ಟಿದ್ರು. ಅದು ಹಸಿಕಾಯಲ್ಲಿ ರುಬ್ಬಿರೋಂಥ ಚಟ್ನಿ. ಇದು ಹಸಿಕಾಯ್ದು ರುಬ್ಬಿರೋ ಕಡೆ ಬೇರೆ ಕಡೆ ಎಲ್ಲ ಕಡಲೆ ಎಲ್ಲ ಮಿಕ್ಸ್ ಇರುತ್ತೆ, ಬಟ್ ಇಲ್ಲಿ ಬರೀ ಕಾಯಿ ಮಾತ್ರ ರುಬ್ಬಿ ಕೊಟ್ಟಿರೋಂಥ ಚಟ್ನಿ ಸಖತ್ತಾಗಿತ್ತು. ನೀವು ಮೈಸೂರು ಭೇಟಿ ಕೊಟ್ರೆ ಒಳ್ಳೆ ಬ್ರೇಕ್ಫಾಸ್ಟ್ಗೆ ವಿನಾಯಕ ಮೈಲಾರಿಗೆ ಬನ್ನಿ. ಈ ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಫುಡ್ ಅಡ್ಡಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.